ನಮಸ್ಕಾರ. ಇವತ್ತು ಪತ್ರಿಕೆ ಭವನಕ್ಕೆ ಬಂದು ಪ್ರೆಸ್ ಮೀಟ್ ಮಾಡ್ತಕ್ಕಂಥ ಮುಖ್ಯ ಉದ್ದೇಶ ಏನಪ್ಪ ಅಂದರೆ, ತಾರ್ಫಲ್ ಬಡಾವಣೆ ಸುಮಾರು ನಮ್ಮ ಒಂದು ಗುಲ್ಬರ್ಗದಲ್ಲಿ ಅತಿ ಹಳೆದಾದಂಥ ಬಡಾವಣೆ, ಅತಿ ಹಳೆ ಸ್ಲಮ್ ಅದು ನಮ್ಮ ತಾರ್ಫಲ್. ಅಲ್ಲಿ ಸುಮಾರು 40ರಿಂದ 50 ವರ್ಷಗಳಿಂದ ಆ ಸ್ಲಮ್ನಲ್ಲಿ ವಾಸ ಮಾಡ್ತಕ್ಕಂಥ ಜನರಿಗೆ ಹಕ್ಕುಪತ್ರಗಳು ಯಾರಿಗೂ ಕೊಟ್ಟಿಲ್ಲ. ಹಕ್ಕುಪತ್ರ ಯಾಕೆ ಕೊಟ್ಟಿಲ್ಲಪ್ಪ ಅಂತ ನಾವು ಪ್ರಶ್ನೆ ಮಾಡಿದಾಗೆಲ್ಲ ನಮ್ಮ ಏರಿಯಾ ಅಲ್ರಿ, ಅಥವಾ ನಮ್ಮದು ಏರಿಯಾ ಸಣ್ಣದದ, ಸರ್ವೆ ನಂಬರ್ 18 ಅಷ್ಟೇ ನಮಗೆ ಬರ್ತದೆ, ಬಾಕಿದು ಬರೋಲ್ಲ. ಎಲ್ಲನೂ ನಾವೇನು ಮಾಡಬೇಕು, ಸರ್ವೆ ಮಾಡಿ ನಿಮ್ಗೆಲ್ಲರಿಗೂ ಎಟ್ ಎ ಟೈಮ್ ಕೊಡ್ತೀವಿ ಅಂತೇಳಿ ಸುಮಾರು 2 ವರ್ಷಗಳಿಂದ ಅವ್ರು ಹೇಳ್ತಾನೆ ಬರ್ತಾ ಇರ್ತಾರೆ. ಈಗ ನಮಗೆ ನೀಡೋದು ಹಕ್ಕುಪತ್ರದ, ಯಾಕಪ್ಪ ಅಂದರೆ ಗುಲ್ಬರ್ಗ ಸಿಟಿ ಡೆವಲಪ್ ಆಕತ್ತದ, ಮಾಸ್ಟರ್ ಪ್ಲ್ಯಾನ್ಗಳು ಉಂಟವು. ಈಗ ಮಾಸ್ಟರ್ ಪ್ಲ್ಯಾನ್ನಲ್ಲಿ ಬರ್ತಕ್ಕಂಥ ಮನೆಗಳಿಗೆ ಹಕ್ಕುಪತ್ರಗಳಿಲ್ಲಪ್ಪ ಅಂದರೆ ಆ ಫಲಾನುಭವಿಗಳು ದಾರಿ ದೀಪ ಎಲ್ಲ ರಸ್ತೆಯಲ್ಲಿ ಬಂದುಬಿಡ್ತಾರೆ. ಯಾಕಂದ್ರೆ ಅನೇಕ ವಿಧಗಳಲ್ಲಿ ಸಾಲ ಸಮದಗಳು ಮಾಡಿ ಮನೆಗಳು ಕಟ್ಕೊಂಡ್ರು. ಈಗ ರಸ್ತೆ ಅಗಲೀಕರಣ ಅಂತೇಳಿ ಬರ್ತದೆ, ಡ್ರೈನೇಜ್ ಅಂತೇಳಿ ಬರ್ತದೆ, ಏನೇ ಒಂದು ಬರ್ತದೆ. ಅಲ್ಲಿ ಬಂದಾಗ ಸ್ಲಮ್ ಬೋರ್ಡ್ದವ್ರು ಮನೆಗಳೆಲ್ಲ ನಿರ್ಮಾಣ ಮಾಡಿಕೊಟ್ರು. ಈಗ ನಿರ್ಮಾಣ ಮಾಡಿರ್ತಕ್ಕಂಥ ಮನೆಗಳಿಗೆ ಹಕ್ಕುಪತ್ರ ಕೊಡಬೇಕು. ಒಂದು ವೇಳೆ ಅವ್ರು ಹಕ್ಕುಪತ್ರ ಕೊಡಲಿಲ್ಲಪ್ಪ ಅಂದರೆ ನಾವು ಮುಂದೆ ಕಾರ್ಪೊರೇಷನ್ನಲ್ಲಿ ಕಮಿಷನರ್ ಸರಿ ಆಯಿತು, ಡಿ ಸಿ ಅವ್ರು ಸರಿ ಆಯಿತು, ಯಾವುದೇ ಒಂದು ಡೆಮೋಲೇಷನ್ಗೆ ಒಳಗಾಗ್ತಕ್ಕಂಥ ಮನೆಗಳಿಗೆ ಕಂಪೋಸಿಷನ್ಗಳು ನಾವು ಕೇಳಬೇಕಾದ್ರೆ ನಿಮ್ಮ ಮನೆ ಹಕ್ಕುಪತ್ರಗಳವ್ರು ಕೇಳ್ತಕ್ಕಂಥ ವಿಷಯ ಅವ್ರು ಮಾಡ್ತಾರೆ. ಈ ಲಾಸ್ಟ್ ಟೈಮ್ ಇದು ನಮ್ಮಲ್ಲಿ 1ನೇ ಕ್ರಾಸ್ನಿಂದ 8ನೇ ಕ್ರಾಸ್ವರೆಗೂ GB ಮೀಟಿಂಗ್ನಲ್ಲಿ ರಸ್ತೆ ಅಗಲೀಕರಣದ ಬಗ್ಗೆದಾಗ ವಿಚಾರ ಮಾಡಿ ಅದಕ್ಕೆ ಅಪ್ರೂವಲ್ ಕೊಟ್ಬಿಟ್ರು. ಈಗ 8ನೇ ಕ್ರಾಸ್ ತನಕ ಅಗಲೀಕರಣ ಆದ್ಮೇಲೆ 8ನೇ ಕ್ರಾಸ್ಲಿಂದ 14ನೇ ಕ್ರಾಸ್ ತನಕ ಅಗಲೀಕರಣ ಮುಂದೆ ಬರ್ತಕ್ಕಂಥ ದಿನಗಳೆಲ್ಲ ಆಗ್ತದೆ. ಆ ಒಂದು ವಿಷಯ ನಾವು ಮುಂದಿಟ್ಕೊಂಡು ಎಲ್ಲ ಮನೆಗಳಿಗೆ ಕಂಪೋಸಿಷನ್ ಮನೆ ಬೇಕು ಅಂದರೆ ಅವ್ರಿಗೆ ಹಕ್ಕುಪತ್ರ ಬೇಕು. ಹಾಗಾಗಿ ಹಕ್ಕುಪತ್ರ ಅವ್ರಿಗೆ ಕೊಡಬೇಕಂತೇಳಿ ಸುಮಾರು 2 ವರ್ಷಗಳಿಂದ ನಾವು ಹೋರಾಟ ಮಾಡ್ತಾಯಿದ್ದೀವಿ. ಅವ್ರು ಬರೀ ಕುಂಟು ನೆಪಗಳನ್ನು ಹೇಳ್ತಾ ಅದಕ್ಕೆ ಮುಂದಾಗ್ತಾ ಬರ್ತಾ ಇದ್ದಾರೆ. ಮತ್ತು 2ನೇ ವಿಷಯ ಏನಪ್ಪ ಅಂದರೆ, ಅಲ್ಲಿ ಸ್ಲಮ್ ಬೋರ್ಡ್ಲಿಂದ ಕಟ್ತಕ್ಕಂಥ ಮನೆಗಳು ಸುಮಾರು ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ 2018-19 ಪ್ರಾರಂಭ ಆಗೋ ಮನೆಗಳು ಸುಮಾರು ಒಂದು 2018 ಒಂದು 350 ಮನೆಗಳು, ಮತ್ತು 2022-23 ಸಾಲಿನಾಗ ಒಂದು 450 ಮನೆಗಳಲ್ಲಿ ನಿರ್ಮಾಣ ಆಗ್ಲಿಕ್ಕೆ ಮಂಜೂರಾತಿ ಆಗಿರ್ತದೆ. ಅಂಥ ಮನೆಗಳು ಸಹ ಅರ್ಧ ಕಾಮಗಾರಿ ಮಾಡಿ ಅರ್ಧ ಮಟ್ಟಿಗೆ ನಿಂತವು. ಏನು ಕಾರಣಪ್ಪ ಅಂದರೆ ರೀತಿ ಇಲ್ಲ ಅನ್ನೋ ಒಂದು ಕಾರಣ. ರೀತಿ ಇಲ್ಲ. ಇವತ್ತು ನಮ್ಮ ಪ್ರಶ್ನೆ ಡೈರೆಕ್ಟ್ ಉಸ್ತುವಾರಿ ಸಚಿವರಿಗೆ ಇರ್ತದೆ. ರೀತಿ ಗೌರ್ಮೆಂಟ್ ಕೆಲಸಗಳಿಗೆ ಅಗರ್ ಕೊಡ್ತಕ್ಕೆ ಆಗ್ತಾಯಿಲ್ಲ ಅಂದರೆ ರೀತಿ ಇಲ್ಲದೆ ಅವರಿಗೆ ಕಾಮಗಾರಿಗೆ ಮಂಜೂರಾತಿನೂ ನೀವು ಕೊಡ್ಬೋದಾಗಿತ್ತು. ಇವತ್ತು ಆ ರೀತಿ ಇರಲಾರ್ದೇ ಕಾಮಗಾರಿಗೆ ಮಂಜೂರಾತಿ ಕೊಟ್ಟರೆ ಬಡವರು ಮನೆಗಳು ಬಿಚ್ಕೊಂಡು ಸುಮಾರು 2.5-3 ವರ್ಷಗಳಿಂದ ಕಿರಾಯಿ ಮನೆಗಳಿಗೆ ವಾಸ ಮಾಡಾಕತ್ತಾರ. ಮೊದಲನೇ ಮತ್ತು ಇಲ್ಲಿ ಬಡವರಿಗೆ DD ತುಂಬಕ್ಕೆ ಸಾಲ ಸಮದಗಳು ತೊಗೊಂಡ್ಕೊಂಡು ಬಂದು DD ತುಂಬಿರ್ತಾರೆ. ಸಂಘಗಳು ತೊಗೊಂಡ್ರೆ, ಮೇನ್ ಹೆಣ್ಮಕ್ಳು ಸಂಘಗಳು ತೊಗೊಂಡ್ರೆ ಆ ಸಂಘಗಳು ಕಟ್ಟಬೇಕಾದ್ರೆ ಸಾಲ ಮಾಡ್ಕೊಂಡು ಅಲ್ಲಿ ಕೆಲಸ ಮಾಡೇ ಕಟ್ಟಬೇಕು. ಅವ್ರಿಗೆ ಕೆಲಸಗಳೆಲ್ಲ ರೀತಿ ಇಲ್ಲ ಅಂತೇಳಿ. ಬಟ್ ಈ ಒಂದು ವಿಷಯದಾಗ ಬಡವ್ರ ಕಡೆ ಸಾಲದ ಹೊರೆ ಒಂದು ಹೊತ್ಕೊಳಕತ್ತಾರ, ಬಾಡಿಗೆ ಹೊರೆ ಒಂದು ಹೊತ್ಕೊಳಕತ್ತಾರ. ಇದನ್ನು ಯಾವುದೇ ಮಂತ್ರಿಗಳು ಗಮನಕ್ಕೆ ತೊಗೊಳ್ತಾ ಇಲ್ಲ. ದಯಮಾಡಿ ಅವರಿಗೆ ಈಗ ಮುಂಬರ್ತಕ್ಕಂಥ ಸೆಕೆಂಡ್ ಹಂತದ DD ಕಟ್ಟಿರಿ ಅಂತೇಳಿ ಮತ್ತು ಸ್ಲಮ್ ಬೋರ್ಡ್ ಕಡೆಯಿಂದ ಪ್ರೆಷರ್ ಹಾಕತ್ತಾರೆ ಅವ್ರಿಗೆ. ಇನ್ನೊಂದು ಹಂತದ ನೀವು DD ಕಟ್ಟಿದ್ರೆ ಮುಂದೆ ನಾವು ಇದು ಮಾಡ್ತೀವಿ ಅಂತೇಳಿ. ಬಟ್ ಇನ್ನೊಂದು ಹಂತದ ದುಡ್ಡು ಅವ್ರು ಕಟ್ಲಿಕ್ಕೆ ರೆಡಿ ಅದಾರ. ಬಟ್ ಈಗ 2.5-3 ವರ್ಷಗಳಿಂದ ಅವ್ರೇನು ನಷ್ಟ ಅನುಭವಿಸಕತ್ತಾರೆ ಕಿರಾಯಿ ಮನೆಗಳದಾಗ ಉಳಿದು. ಅದಕ್ಕೇನು ಕಂಪೋಸಿಷನ್ ಏನು ಕಾಂಟ್ರಾಕ್ಟರ್ ಕೊಡ್ತಾನೋ ತಾನು ಮಾಡಿದಂಥ ತಪ್ಪಿಗಾಗಿ, ಅಥವಾ ಅಪ್ರೂವಲ್ ಕೊಟ್ಟಿರ್ತಕ್ಕಂಥ ಸ್ಲಮ್ ಬೋರ್ಡ್ ಡಿಪಾರ್ಟ್ಮೆಂಟ್ದವ್ರು ಕೊಡ್ತಾರೋ, ಅವ್ರಿಗೆ ಮಂಜೂರಾತಿ ಕೊಟ್ಟಿರ್ತಕ್ಕಂಥ ಈ ಕರ್ನಾಟಕ ರಾಜ್ಯ ಸರ್ಕಾರ ಕೊಡ್ತದೋ, ಯಾರು ಕೊಡ್ತಾರೋ ಅವರಿಗೆ ಬಡವರಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸ ಇಲ್ಲಿ ಮಾಡ್ತಾ ಇಲ್ಲ. ಈ ಸ್ಲಮ್ ಬೋರ್ಡ್ ಆ ನಿರಾಶ್ರಿತರ ಯೋಜನೆಯಲ್ಲಿ ಆಗ್ತಕ್ಕಂಥ ಮನೆಗಳಿಗೆ ಅವರು ಭಾರ ಹಾಕೊಳಕತ್ತಾರೆ. ಒಂದು ಮನೆ ರೆಡಿ ಮಾಡ್ಕೋಬೇಕಾದ್ರೆ ಸ್ವಯಂ ಫಲಾನುಭವಿನೇ 2.5-3 ಲಕ್ಷ ರೂಪಾಯಿ ಸಾಲ ಮಾಡ್ಕೊಂಡು ಕೆಲಸ ಮಾಡಕತ್ತಾನ. ಆದ್ದರಿಂದ ದಯಮಾಡಿ ಇಲ್ಲಿರ್ತಕ್ಕಂಥ ಸ್ಲಮ್ ಬೋರ್ಡ್ ಅಧಿಕಾರಿಗಳು ಇದ್ರ ಬಗ್ಗೆದಾಗ ಕಾಳಜಿ ವಹಿಸಬೇಕು. ಪ್ರತಿಯೊಂದು ಕುಟುಂಬಕ್ಕೆ 2ನೇ ಹಂತದ ದುಡ್ಡನ್ನು ಮಾಫಿ ಮಾಡೋಕೆ ನಾವು ಪ್ರಿಯಾಂಕ್ ಖರ್ಗೆ ಸಾಹೇಬ್ರಿಗೆ ಒತ್ತಾಯ ಮಾಡ್ತೀವಿ. ಮತ್ತು ಸ್ಲಮ್ ಬೋರ್ಡ್ ಅಧಿಕಾರಿಗಳಲ್ಲಿ ನಾವು ಕಳಕಳಿಯಿಂದ ಕೇಳ್ತೀವಿ, ಏನಪ್ಪ ಅಂದರೆ ಅತಿ ಶೀಘ್ರದಲ್ಲಿ ನೀವು ಎಲ್ಲ ಮನೆಗಳು ಕಂಪ್ಲೀಟ್ ಮಾಡಿ ಫಲಾನುಭವಿಗಳಿಗೆ ಸಿಗಬೇಕಾಗಿರ್ತಕ್ಕಂಥ ಫೈನಲ್ ಅಮೌಂಟನ್ನು ಅವರಿಗೆ ನೀವು ಸೆಟಲ್ಮೆಂಟ್ ಮುಖಾಂತರ ಕೊಡಬೇಕು. ಮಂತ್ರಿಗಳಾಗಿರೋರಿಗೆ ಒಂದು ಸುಮಾರು 3-4 ಸರಿ ನಾವು ಮಾತಾಡಿದೆವು. ಸಂಬಂಧಪಟ್ಟಂಥ ದಕ್ಷಿಣ ಮತಕ್ಷೇತ್ರದ ಶಾಸಕರಿಗೂ ಸಹ ನಾವು ಮಾತಾಡಿದೆವು. ಈಗ ಇದ್ರ ಬಗ್ಗೆದಾಗ ನಾವು ನಮ್ಮ ಜಿಲ್ಲಾ ಜಿಲ್ಲಾ ಮೇಲ್ವಿಚಾರಕರಿಗೂ ನಾವು ಮಾತಾಡಿದೆವು, DC ಅವರಿಗೂ ನಾವು ಮಾತಾಡಿದೆವು. ಈ ಒಂದು ವಿಚಾರಗಳು ನಾವು ತೆಗೆದುಕೊಂಡು ಹೋದಾಗೆಲ್ಲ ಅಲ್ಲಿ ಅವರು ಕಾಂಟ್ರಾಕ್ಟರ್ಗಳ ಮುಖಾಂತರ ಬರ್ತಕ್ಕಂಥ ಒಂದೇ ವಿಷಯ ಏನಪ್ಪ ಅಂದ್ರೆ, ನಿಮ್ದು ಏನಾದರೂ ಕೆಲಸ ಇದ್ರೆ ಹೇಳ್ರಿ ಮಾಡಿಕೊಡೋಣ. ನೇರವಾಗಿ ಹೇಳ್ತಾರೆ, ನಮ್ದೇನು ಕೆಲಸ ನೀವು ಮಾಡೋದು ಬೇಡ, ಜನರ ಕೆಲಸ ಮೊದಲು ಮಾಡಿರಿ. ಏರಿಯಾದಾಗ ಸುಮಾರು 3,000 ಮನೆಗಳದಾಗ 500 ಮನೆಗಳು ರೋಡಿಗಿರ್ತಕ್ಕಂಥವ್ರು ನಿರಾಶ್ರಿತರಾಗಿ ದಾರಿ ತಪ್ಪಿ ಹೋಗ್ತಾರೆ. ಈಗ ಮುಂದೆ ಡೆವಲಪ್ಮೆಂಟ್ ಅನ್ನೋದು ಬಂದ್ರೆ ಅವ್ರಿಗೆ ನೀವು ಪರಿಹಾರ ಕೊಡ್ತಕ್ಕಂಥ ಕೆಲಸ ಮಾಡಿರಿ ಅಂತೇಳಿ ಈ ಒಂದು ಮಾಧ್ಯಮದ ಮೂಲಕ ನಾವು ಮಾತಾಡ್ತಾ ಇದ್ದೀವಿ. ಈ ಒಂದು ವೇಳೆ
ಈ ಒಂದು ಮಾಧ್ಯಮದ ಮೂಲಕ ನಾವು ಮಾತಾಡಿದ್ದು ನಿರ್ಲಕ್ಷ್ಯ ಮಾಡುವುದಾದರೆ ಮುಂಬರ್ತಕ್ಕಂಥ ಮುಂದಿನ ವರ್ಷ 12ನೇ ತಾರೀಕು DC ಅವರ ಕಚೇರಿಯನ್ನು ಮುತ್ತಿಗೆ ಹಾಕ್ತಕ್ಕಂಥ ಕೆಲಸ ಮಾಡ್ತೀವಿ. ಯಾಕಂದರೆ ಇಲ್ಲಿ ನಾವು ಆಡ್ತಕ್ಕಂಥದ್ದು ಬರೀ ಮಾಧ್ಯಮದವ್ರ ಮುಖಾಂತರ ಅಧಿಕಾರಿಗಳ ಹತ್ರ ಹೋಗ್ತಾ ಇದೆ, ಅವ್ರಿಗೆ ಬಿಸಿ ಮುಟ್ತಾ ಇಲ್ಲ, ಅವ್ರಿಗೆ ಅದ್ರ ಬಿಸಿ ಮುಟ್ತಾ ಇಲ್ಲ. ಕೆಲವೊಂದು ಏನು ಮಾಡ್ತಾ ಇದ್ದಾರೆ, ಮಾಧ್ಯಮದವ್ರು ಬರ್ತಾರೆ ಹೋಗ್ತಾರೆ ಅನ್ನೋ ಒಂದು ಲೆಕ್ಕಾಚಾರಕ್ಕೂ ಸಹ ಅವರು ಅಧಿಕಾರಿಗಳು ಮಾತಾಡ್ತಕ್ಕಂಥದ್ದು ಕೆಲಸ ಮಾಡ್ತಾ ಇದ್ದಾರೆ. ಆದ್ದರಿಂದ ಮುಂಬರ್ತಕ್ಕಂಥ ದಿನಗಳಲ್ಲಿ DC ಆಫೀಸ್ಗೆ ನಾವು ಮುತ್ತಿಗೆ ಹಾಕ್ತೀವಿ. ಮತ್ತು ಏನದಪ್ಪ ಅಂದರೆ DC ಅವರಲ್ಲಿ ಕಳಕಳಿಯಿಂದ ಕೇಳ್ಕೊಳ್ಳೋದೇನಪ್ಪ ಅಂದರೆ, ನಮ್ಮಂಥ ಲೀಡ್ರ್ 4 ಅಲ್ಲ 1000 ಜನ ನಿಮ್ಮ ಹತ್ರ ಬರ್ತಾರೆ, ಅವ್ರ ಮಾತು ನಿಜ ಅಂತೇಳಿ ನೀವು ನಂಬೇಡ್ರಿ. ಖುದ್ದಾಗಿ ನೀವೇ ಒಂದು ಜನ ಸಂದರ್ಶನ ಕಾರ್ಯಕ್ರಮ ಏರ್ಪಡಿಸ್ರಿ. ಅಲ್ಲಿರ್ತಕ್ಕಂಥ ಜನರ ಸಮಸ್ಯೆಗಳು ನೀವು ಖುದ್ದಾಗಿ ಕೇಳಬೇಕಂತೇಳಿ ಈ ಒಂದು ಮಾಧ್ಯಮದ ಮೂಲಕ ನಿಮ್ಮ ಹತ್ರ ಮನವಿ ಮಾಡಿಕೊಳ್ತಾ ಇದ್ದೇನೆ. ಕರ್ನಾಟಕ ರಾಜ್ಯ ಆದಿಜಂಬ ಸಂಘದ ಅಧ್ಯಕ್ಷ ಗುಂಡೇಶ್ ಎಂ ಶಿವನೂರ್ ಮತ್ತು ಕಲ್ಯಾಣ ಕರ್ನಾಟಕ ಸೇನೆಯ ದತ್ತು ಅಯ್ಯಳ್ಕರ್ ಅವರ ನೇತೃತ್ವದಲ್ಲಿ ಈ ಒಂದು ಪ್ರೆಸ್ ಮೀಟನ್ನು ನಾವು ಮಾಡ್ತಾ ಇದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ.